ಎಲ್ಲ ಸ್ಟೂಡೆಂಟ್ಸಿಗೂ ಮತ್ತು ಪಾಲಕರಿಗೂ ನಮಸ್ಕಾರ. ಸೊ ಸೈನಿಕ್ ಸ್ಕೂಲ್ ರಿಜಿಸ್ಟ್ರೇಷನನ್ನು ಬಿಟ್ಟಿದ್ದಾರೆ. ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಆ ವಿಡಿಯೋನ ಎಲ್ಲರೂ ನೋಡಿದ್ದೀರಾ ಅನಿಸುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಅಂದರೆ ರಿಜಿಸ್ಟ್ರೇಷನ್ ಆದಮೇಲೆ ಈಗ ಆ ರಿಜಿಸ್ಟ್ರೇಷನ್ ಎದಕ್ಕೆ ಅಂತ ಅನ್ನೋದು ನಾವು ತಿಳ್ಕೋಬೇಕು. ಸೊ ನೀವು ಎಲ್ಲ ಸ್ಟೂಡೆಂಟ್ಸು ಸೈನಿಕ್ ಎಕ್ಸಾಮನ್ನು ಬರೆದಿರ್ತಾರೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ಅವರು ಸ್ಕೂಲ್ಸ್ಗಳನ್ನು ಚೂಸ್ ಮಾಡಬೇಕು. ಸೊ ಯಾವ ಸ್ಕೂಲಿಗೆ ನಿಮಗೆ ಸೇರಿಸಬೇಕು ಅಂತ ಸ್ಕೂಲ್ಸ್ಗಳನ್ನು ಚೂಸ್ ಮಾಡಬೇಕು. ಸೊ ಆ ಸ್ಕೂಲ್ಗಳು ಡಿಪೆಂಡಿಂಗ್ ಅಪಾನ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ರೀತಿ ನೀವು ಸ್ಕೂಲ್ಸ್ಗಳನ್ನು ಚೂಸ್ ಮಾಡಬೇಕು, ಯಾವ್ಯಾವ ಸ್ಕೂಲ್ಗಳು ಇದ್ದಾವೆ ಸೈನಿಕಲ್ಲಿ, ಮತ್ತು ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಇದ್ದಾವೆ ಅನ್ನೋದನ್ನು ಇವತ್ತು ನೋಡೋಣ. ಸೊ ನೀವು ಎಲ್ಲ ನಿಮ್ಮ ಇಂಟ್ರೆಸ್ಟ್ ಇರೋ ಸ್ಕೂಲ್ಗಳನ್ನು ಮುಂಚಿತವಾಗಿ ನೀವು ಲೀಸ್ಟ್ ಮಾಡಿದರೆ ನಿಮಗೆ ಆಪ್ಷನ್ ಹಾಕುವುದಕ್ಕೆ ಈಸಿ ಆಗುತ್ತೆ. ಸೊ ಯಾವ್ಯಾವ ಸ್ಕೂಲ್ಗಳಿದೆ, ಎಲ್ಲಿದೆ, ಯಾವ ರೀತಿಯಲ್ಲಿ ಆ ಸ್ಕೂಲ್ಗಳ ಇನ್ಫಾರ್ಮೇಷನನ್ನು ತಗೋಬಹುದು, ಮತ್ತು ಬೇಕಾದರೆ ನೀವು ಹೋಗಿ ವಿಸಿಟ್ ಕೂಡ ಮಾಡಿ ಬರಬಹುದು. ಸೊ ಬನ್ನಿ ಆ ಸ್ಕೂಲ್ಗಳನ್ನು ನೋಡುವ. ಸೊ ಇಲ್ಲಿ ಸೇಮ್ ಏನು ರಿಜಿಸ್ಟ್ರೇಷನ್ ವೆಬ್ಸೈಟ್ ಇದೆ ಅದೇ ವೆಬ್ಸೈಟಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಸಿಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು, ಈ ವೆಬ್ಸೈಟಲ್ಲಿ ಲೇಟೆಸ್ಟ್ ಇನ್ಫಾರ್ಮೇಷನಲ್ಲಿ ರಿಜಿಸ್ಟ್ರೇಷನ್ ಫಾರ್ ಕೌನ್ಸಿಲಿಂಗ್ಸ್ ಈಸ್ ಲೈವ್. ಸೊ ಎಲ್ಲ ಸ್ಟೂಡೆಂಟ್ಸ್ ಯಾರು ಸೈನಿಕ್ ಎಕ್ಸಾಮ್ ಬರೆದಿರ್ತಾರೆ ಎಲ್ಲರೂ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿಲ್ಲ ಅಂದರೆ ಅವರು ಕ್ಯಾಂಡಿಡೇಟ್ ವಿಲ್ ನಾಟ್ ಬಿ ಅಲೌಡ್. ಅವರು ಮುಂದೆ ಪ್ರೊಸೆಸ್ಗೆ ಯಾವ ಸ್ಕೂಲನ್ನು ಚೂಸ್ ಮಾಡಬೇಕನ್ನೋದು ಅಲೋ ಇರಂಗಿಲ್ಲ. ಸೊ ಎಲ್ಲ ಸ್ಟೂಡೆಂಟ್ಸ್ಗಳು ಯಾರು ಸೈನಿಕ್ ಎಕ್ಸಾಮ್ ಬರೆದಿರ್ತಾರೆ ಅವರೆಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಯಾವ ಡೇಟಿಗೆ ಸ್ಟಾರ್ಟ್ ಆಗಿದೆ, ಅದಾದಮೇಲೆ ಏನೇನು ಟೈಮ್ ಇರುತ್ತೆ ಅಂತ. ಸೊ ಲಾಸ್ಟ್ ಡೇಟ್ 21 ಫೆಬ್ರವರಿ ಇದೆ. ಸೊ ಎಲ್ಲರೂ ಬೇಗನೆ ರಿಜಿಸ್ಟ್ರೇಷನನ್ನು ಮಾಡಿ. ಸೊ ಕೌನ್ಸಿಲಿಂಗ್ ಪ್ರೊಸೆಸ್ ನಂತರ ಸೀಟ್ ಮ್ಯಾಟ್ರಿಕ್ಸ್, ಯಾವ ಸ್ಕೂಲಲ್ಲಿ ಎಷ್ಟು ಸೀಟ್ ಇದ್ದಾವೆ ಸೊ ಅಂತ ನೀವು ನೋಡಬೇಕು. ಸೊ ಅದರ ಡಿಪೆಂಡಿಂಗ್ ಆಗಿ ನಿಮಗೆ ಇನ್ಫಾರ್ಮೇಷನನ್ನು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಯಾವ ಸ್ಕೂಲನ್ನು ಚೂಸ್ ಮಾಡಬೇಕಂತ. ಸೊ ಕ್ಲಾಸ್ 6 ಅಥವಾ ಕ್ಲಾಸ್ 9. ಸೊ ಕ್ಲಾಸ್ 6 ಸ್ಟೂಡೆಂಟ್ಸ್ ಇದ್ದರೆ ಕ್ಲಾಸ್ 6 ಅದರಲ್ಲಿ ಯಾವ ಸ್ಕೂಲ್ ಬೇಕು, ಸೈನಿಕ್ ಸ್ಕೂಲ್ಗಳು ಅಂದರೆ ಓಲ್ಡ್ ಸೈನಿಕ್ ಸ್ಕೂಲ್ಗಳು, ಮತ್ತು ನ್ಯೂ ಸೈನಿಕ್ ಸ್ಕೂಲ್ ಅಂದರೆ ಪಾರ್ಟ್ನರ್ಶಿಪ್. ಈ ಪ್ರೈವೇಟ್ ಸ್ಕೂಲ್ಗಳನ್ನು ಸೈನಿಕ್ ಸ್ಕೂಲಾಗಿ ಕನ್ವರ್ಟ್ ಮಾಡಲಾಗಿದೆ. ಸೊ ಓಲ್ಡ್ ಸ್ಕೂಲ್ಗಳು ಯಾವುದು ಗೋರ್ಮೆಂಟ್ ಕಡೆಯಿಂದ ಕಟ್ಟಿಸಿದ್ದು, ಸೊ ಅದ ಅಕಾಡೆಮಿಕ್ ಇಯರಲ್ಲಿ ಸರ್ಚ್ ಮಾಡಿದರೆ 2026 ಇಲ್ಲಿ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ. ಸೊ ಆಂಧ್ರ ಪ್ರದೇಶ್ ಎಲ್ಲ ಸ್ಟೇಟ್ಗಳಲ್ಲಿ ಸ್ಕೂಲ್ಗಳಿದ್ದಾವೆ. ಸೊ ನಾವು ಕರ್ನಾಟಕಕ್ಕೆ ಬಂದಿದ್ರೆ ಇಲ್ಲಿ ನಮಗೆ 2 ಸ್ಕೂಲ್ಗಳು ಇದೆ. ಇನ್ನೊಂದು ಕೂಡ ಸಂಗೊಳ್ಳಿ ಸೈನಿಕ್ ಸ್ಕೂಲ್ ಕೂಡ ಇದರಲ್ಲಿ ಆ್ಯಡ್ ಆಗಿದೆ, ಅಪ್ಡೇಟ್ ಆಗಿಲ್ಲ ಅಷ್ಟೇ. ಸೊ ಸಂಗೊಳ್ಳಿ ಸೈನಿಕ್ ಸ್ಕೂಲ್ ಅಂದರೆ ನ್ಯೂ ಸೈನಿಕ್ ಸ್ಕೂಲಲ್ಲಿದೆ, ಬಟ್ ಅದನ್ನು ಓಲ್ಡ್ ಸೈನಿಕ್ ಸ್ಕೂಲ್ ಅಂತ ಕನ್ವರ್ಟ್ ಮಾಡಲಾಗಿದೆ. ಸೊ ಇಲ್ಲಿ ನೋಡ್ಬೋದು ಸೈನಿಕ್ ಸ್ಕೂಲ್ ಬಿಜಾಪುರ್. ಸೊ ಬಿಜಾಪುರಲ್ಲಿ ಕ್ಲಾಸ್ 6 ಬಾಯ್ಸ್ಗೆ ಎಷ್ಟು ಸೀಟ್ ಇದೆ, ಟೋಟಲ್ ಆಗಿ 108 ಸೀಟ್ ಇದೆ. ಅದಾದಮೇಲೆ ಗರ್ಲ್ಸಿಗೆ ಎಷ್ಟು ಸೀಟ್ ಇದೆ, 12 ಸೀಟ್ಸ್ ಇದೆ. ಸೊ ಕೊಡಗುದಲ್ಲಿ ಬಾಯ್ಸಿಗೆ 100 ಸೀಟ್ ಇದೆ, ಗರ್ಲ್ಸಿಗೆ 10 ಸೀಟ್ಸ್ ಇದೆ. ಟೋಟಲ್ ಆಗಿ ಇಲ್ಲಿ 120 ಸೀಟ್ಸ್ ಇದೆ ಬಿಜಾಪುರಲ್ಲಿ. ಅದಾದಮೇಲೆ 110 ಸೀಟ್ಸ್ ಕೊಡಗುದಲ್ಲಿದೆ. ಸೊ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಇದನ್ನು ಡಿವೈಡ್ ಮಾಡಲಾಗಿದೆ, ನೀವು ಎಲ್ಲ ಚೆಕ್ ಮಾಡಬೇಕು. ಸೊ ನಂತರ ಈಗ ಇದಕ್ಕೆ ಬರೋಣ, ನ್ಯೂ ಸೈನಿಕ್ ಸ್ಕೂಲ್. ಸೊ ನ್ಯೂ ಸೈನಿಕ್ ಸ್ಕೂಲ್ ಯಾವ್ಯಾವ ಇದ್ದಾವೆ ಸೊ ಇಲ್ಲಿ ನೋಡಬಹುದು. ಸೊ ಬೇರೆ ಬೇರೆ ಸ್ಟೇಟಲ್ಲಿ ನಿಮಗೆ ಹತ್ತಿರ ಇರೋ ಸ್ಟೇಟ್ಸ್ಗಳನ್ನು ಕೂಡ ನೀವು ಲೀಸ್ಟ್ ಮಾಡ್ಕೊಳ್ಳಿ. ಸೊ ಆಂಧ್ರ ಪ್ರದೇಶ್ ನಿಮಗೆ ಹತ್ತಿರ ಆಗಿದ್ರೆ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕು. ಸೊ ಒಳ್ಳೆ ಒಳ್ಳೆ ಸ್ಕೂಲ್ಸ್ ಇದೆ ಎಲ್ಲದನ್ನು, ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ನ್ಯೂ ಸೈನಿಕ್ ಸ್ಕೂಲ್ಗಳಲ್ಲಿ ಯಾವುದೋ ರೀತಿ ರಿಜಿಸ್ಟ್ರೇಷನ್ ಅಂದರೆ ರಿಸರ್ವೇಷನ್ಸ್ ಇಲ್ಲ. ಸೊ ಡೈರೆಕ್ಟಾಗಿ ಏನಿದೆ 40% ರೂಟ್ ಮತ್ತು 60% ರೂಟ್. ಸೊ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಾಗಿಲ್ಲ, ಡೈರೆಕ್ಟಾಗಿ ಟೋಟಲ್ 80 ಸೀಟ್ಸ್ ಇದೆ ಅಂತ ನೀವು ಇನ್ಫಾರ್ಮೇಷನನ್ನು ತಗೋಬೋದು. ಸೊ ಇಲ್ಲಿ ಕರ್ನಾಟಕಕ್ಕೆ ಬಂದರೆ ನಾನು ಹೇಳಿದ್ದ ಹಾಗೆ 3 ಸ್ಕೂಲ್ಗಳು ಇದೆ ಇದರಲ್ಲಿ.
ಸೊ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲಿ ಎಲ್ಲಿದೆ? ಅದು ಬೀದರಲ್ಲಿದೆ. ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೀದರಲ್ಲಿದೆ. ಸಂಗೊಳ್ಳಿ ರಾಯಣ್ಣ ಸ್ಕೂಲು ಬೆಳಗಾವಿದಲ್ಲಿದೆ. ಸೊ ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಬೆಳಗಾವಿದು ಅದನ್ನು ಓಲ್ಡ್ ಸೈನಿಕ್ ಸ್ಕೂಲ್ ಅಂತ ಕನ್ವರ್ಟ್ ಮಾಡಲಾಗಿದೆ. ಸೊ ಬಟ್ ಇಲ್ಲಿ ತೋರಿಸ್ತಿದೆ, ಅಪ್ಡೇಟ್ ಆಗಿಲ್ಲ ಇಲ್ಲಿ. ಬಟ್ ಎಷ್ಟು ಸೀಟ್ ಇದೆ? 160 ಸೀಟ್, ಸೇಮ್ 160 ಸೀಟೇ ಇರುತ್ತೆ. ಇದರಲ್ಲಿ ಎಲ್ಲ ರಿಸರ್ವೇಷನ್ ಕೂಡ ಇದೆ. ಸೊ ನೆಕ್ಸ್ಟ್ ಶ್ರೀಕೃಷ್ಣ ಹೈಯರ್ ಪ್ರೈಮರಿ ಸ್ಕೂಲ್ ಕರ್ನಾಟಕ. ಸೊ ಇದು ಒಂದು ಸ್ಕೂಲ್ ಆ್ಯಡ್ ಮಾಡಲಾಗಿದೆ. ಈ ಹೊಸ ಸ್ಕೂಲು ಶ್ರೀ ಕೃಷ್ಣದೇವರಾಯ ಹೈಯರ್ ಪ್ರೈಮರಿ ಸ್ಕೂಲ್ ಬಂದ್ಬಿಟ್ಟು ಸಿಂಧನೂರ್ ಹತ್ತಿರ ಇದೆ. ಸೊ ನೀವು ಆ ಸ್ಕೂಲನ್ನು ಕೂಡ ಚೂಸ್ ಮಾಡ್ಬೋದು. ಸೊ ಯಾವುದ್ಯಾವುದಿದೆ ಅನ್ನೋದನ್ನು ನೀವು ಮೊದಲಾಗಿ ಇನ್ಫಾರ್ಮೇಷನನ್ನು ತಗೊಂಡು ಯಾವ ರೀತಿ ಸ್ಕೂಲ್ ಫೆಸಿಲಿಟೀಸ್ ಇದೆ ಅದನ್ನೆಲ್ಲ ಪ್ಲೀಸ್ ಒಂದ್ಸರಿ ಸ್ಟಡಿ ಮಾಡಿಕೊಳ್ಳಿ, ಅಥವಾ ನಿಮ್ಮ ಪರಿಚಯದಲ್ಲಿ ಇರೋರಿಗೆ ಕೇಳಿಕೊಳ್ಳಿ. ಸೊ ಈ 3 ಸ್ಕೂಲ್ಗಳು ಕರ್ನಾಟಕದಲ್ಲಿ ಇದೆ. ಸೊ ಎಲ್ಲ ಇನ್ಫಾರ್ಮೇಷನನ್ನು ಪ್ಲೀಸ್ ನೋಡಿ ಅದನ್ನು ನೀವು. ಮತ್ತೆ ಇನ್ನೊಂದು ವಿವೇಕ ಸೈನಿಕ್ ಸ್ಕೂಲು, ದಟ್ ಈಸ್ ಮೈಸೂರು. ವಿವೇಕ್ ಸೈನಿಕ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಮೈಸೂರಲ್ಲಿ ಇದೆ. ಸೊ ಅದರಲ್ಲಿ ಕೂಡ ನೀವು ನೋಡಬಹುದು. ಸೊ ಎಷ್ಟು ಸೀಟ್ ಇದೆ ಅದನ್ನೆಲ್ಲ ಡೀಟೇಲ್ಸ್ಗಳನ್ನು ನೀವು ತಿಳ್ಕೊಳ್ಳಿ. ಸೊ ಇದರಲ್ಲಿ ಎಲ್ಲ ಸ್ಟೇಟ್ಸ್ಗಳಲ್ಲಿ ಇರೋ ಸ್ಕೂಲ್ಗಳನ್ನು ಕೊಟ್ಟಿದ್ದಾರೆ. ಸೊ ಗುಜರಾತ್ ನಿಮಗೆ ಎಲ್ಲೆಲ್ಲಿ ಹತ್ತಿರ ಆಗುತ್ತೆ ಅಥವಾ ಯಾವ ಯಾವ ಸ್ಟೇಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಆ ಸ್ಟೇಟನ್ನು ಚೂಸ್ ಮಾಡಿ ನೀವು ಆ ಇನ್ಫಾರ್ಮೇಷನನ್ನು ಪಡ್ಕೊಳ್ಳಿ. ಸೊ ಎಲ್ಲ ಪ್ಯಾರೆಂಟ್ಸ್ಗೆ ಇದು ವಿನಂತಿ ಇದೆ, ನೀವು ಎಲ್ಲ ಸ್ಕೂಲ್ಸ್ಗಳನ್ನು ಚೆಕ್ ಮಾಡಿ ಅದನ್ನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.